ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್. ಬೆಳಗ್ಗೆ ಪೊಂಗಲ್ ಮಾಡ್ಕೊಂಡಿದ್ವಿ, ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿತ್ತು, ಉಪ್ಸಾರು, ಅದೇ ಆಯಿತು. ಈಗ ರಾತ್ರಿಗೆ ಚಿಕನ್ದು ಬಿರಿಯಾನಿ ಮಾಡಿ ಆಯಿತಾ, ಹಾಗೆ ಚಿಕನ್ದೊಂದು ಗ್ರೇವಿ ಮಾಡಬೇಕು. ಇವತ್ತು ಸಖತ್ ಮಳೆನೂ ಐತೆ, ಚಳಿನೂ ಸಖತ್ ಭಯಂಕರ ಚಳಿ ಐತೆ. ಹಾಗಾಗಿ ಹಿಂಸೆ. ಈ ಚಳಿ ಯಾವ ಕೆಲಸನೂ ಮಾಡೋಕ್ಕಾಗಿಲ್ಲ. ನನ್ನ ಮಗಳೇ ಫುಲ್ ಎಲ್ಲ ಮಾಡ್ಕೊಂಡೋಳೆ ಆಯಿತಾ. ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಫಸ್ಟ್ ಒಂಚೂರು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆಗೆ ಶುರು ಮಾಡ್ಕೊತೀನಿ. ಈಗಾಗಲೇ ಟೈಮ್ ಬೇರೆ 7 ಗಂಟೆ ಆಯಿತಾ ಬಂತು, ಇನ್ನು ಕಾಫಿ ಕುಡಿದಿರಲಿಲ್ಲ. ಒಂದು 5 ಗಂಟೆ ಅಷ್ಟೊತ್ತಿಗೆ ಕುಡಿದಿದ್ವಿ, ಈಗ ಇನ್ನೊಂದ್ಸರಿ ಕುಡಿತಾ ಇದ್ವಿ. ಇನ್ನೇನು ತಿಂಡಿ ಮಾಡ್ಕೊಡ್ಬೇಕು ನಿಂಗೆ? ಮಾಡೋದೊಂದೇ ಅಂತೀಯ? ಇಡ್ಲಿ, ಚಪಾತಿ, ಪೂರಿ ಅವ್ರಿಗಾಗಲ್ಲ. ಪೂರಿ ಅವ್ರಿಗಾಗಲ್ಲ. ಬಿಸಿಬೇಳೆ ಬಾತು ಅವ್ರಿಗಾಗಲ್ಲ. ಇನ್ನೇನು ಹೇಳು? ಇನ್ನೇನು? ಉಪ್ಪಿಟ್ಟು ಅವ್ರಿಗಾಗಲ್ಲ. ಹೇಳು. ಇನ್ನೇನು ಹೇಳು? ರೊಟ್ಟಿ ಬೆಳಗ್ಗೆ ಇದು ಅಕ್ಕಿ ರೊಟ್ಟಿ ಮಾಡ್ಕೊಟ್ಟೆ ಇಲ್ಲ ಬಿಡು. ಮತ್ತೆ ಸರಿನೂ ಮಾಡಿರಲಿಲ್ಲಪ್ಪ. ಇಲ್ಲ, ಮಸಾಲೆ ರೊಟ್ಟಿ ಮಾಡ್ಕೊಡ್ತೀನಿ ಬಿಡು. ಮಸಾಲೆ ರೊಟ್ಟಿ, ಕಾಯಿ ಚಟ್ನಿ. ಚಿಕನ್ ಬೇಕು ಅಂದರೆ ಹೇಳು. ಏನು ಚಿಕನ್ ಯಾಕೆ ಇಷ್ಟ ನಿಂಗೆ ಅಷ್ಟೊಂದು ಹೇಳು. ಬೇರೆ ಫುಡ್ ಇಷ್ಟ ಆಗುತ್ತೆ. ಉಪ್ಸಾರು ಮೈಲ್ಡ್ ಆಗಿರುತ್ತೆ, ಹೆಲ್ದಿ ಫುಡ್. ಇದು ಸ್ವಲ್ಪ ಜಾಸ್ತಿ ಫ್ಯಾಟ್ ಇರುತ್ತೆ, ಚೆನ್ನಾಗಿರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಟೇಸ್ಟಿ ಆಗಿರುತ್ತೆ. ಭಾನುವಾರ ಬಂತು ಅಂದರೆ ಚಿಕನ್. ಭಾನುವಾರ ಅನ್ಸಲ್ಲ ಅಂತ ಸರಿ ನೋಡ್ಲಿಲ್ಲ. ಉಪವಾಸ ದಬ್ಬ ದಿನ ಭಾನುವಾರ ಉಪವಾಸ ದಬ್ಬ ಬಂದಿರೋದಕ್ಕೆ ಚಿಕನ್ ಅಂತ 3 ಜನನೂ ಕುಡಿದ್ವಿ. ನೀವು ಒಬ್ಬರಲ್ಲ, ಎಸ್ಪೆಷಲಿ ನೀನು ಒಂದೇ, ಅವಳು ಒಂದು, 3 ಜನ ಭಾನುವಾರ ಅನ್ನಿಸ್ತಾ ಇಲ್ಲ ಅಂತ ನೋಡಿ. ಹಿಂಗೆ ಇವತ್ತು ಸಂಡೇ ಸ್ಪೆಷಲ್ ಪೊಂಗಲ್, ಖಾರ ಪೊಂಗಲ್. ಚೆನ್ನಾಗಿಲ್ವಾ? ಹೋಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ತಿಂಡಿ. ಏನು ಮಾಡೋದು ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಅಂದರೆ? ಚೆನ್ನಾಗಿರುತ್ತಲ್ಲ, ಬಿಸಿಯಾಗಿ ತಿನ್ನಲಿ ಅಂದ್ಬಿಟ್ಟು ಹಾಲು ಹಾಕಿ ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ನಿಮಗೆ ಕೊಬ್ಬು ಜಾಸ್ತಿ ಕಂಡ್ರಮ್ಮ. ಹಾಡು ಹಾಕೊಂಡು ಅದು ಯಾವಾಗ ಹೋಯ್ತಮ್ಮ? ಅವಾಗಲೇ ಹೋಯ್ತಲ್ಲ ನೋಡಿ. ಸಂಡೇ ಇವತ್ತು ಏನು ಮಾಡಿಲ್ಲ ನಾನು, ಎಲ್ಲ ಅವಳೇ ಮಾಡ್ಕೊಂಡಿರೋದು. ಚಳಿಗೂ ಹೊತ್ಕೂ ಏನು ಮಾಡೋಕ್ಕೂ ನಮ್ಗೆ ಇವತ್ತು ಏನಿಲ್ಲ ಕೆಲಸ. ಚಳಿಗೂ ಹೊತ್ಕೂ ಯಪ್ಪ ಬೇಡ, ಸಖತ್ ಭಯಂಕರ ಚಳಿ. ಬಿರಿಯಾನಿ ಜೊತೆಗೆ ಫ್ರೈ ಮಾಡೋದಾ? ರೆಡ್ ಕಲರ್ ಚಾಪ್ಸ, ರೆಡ್ ಕಲರ್. ಏನು ಮಾಡೋದು? ಎಲ್ಲೋ ಚಿಕನು ಇಲ್ಲಿ ಕೆಳಗಿದೆ. ಕೆಳಗಡೆ ಇಡ್ಸಿದ್ಯಾ? ತೊಳೆದು ಬಿಟ್ಟಿದ್ಯಲ್ಲವ ಅಡುಗೆ ಮನೆನೇ. ಅಡುಗೆ ಮನೆ ಫುಲ್ಲು, ಶೆಲ್ಫಿಂದ ಫುಲ್ಲು ತೊಳೆದಿಟ್ಟವಳೆ. ಚಿಕನ್ನು ತೊಳೆದಿಟ್ಟವಳು. ಸದ್ಯ ತೊಳೆದು ಸೋರಾಗ ಹಾಕೋಳೆ. ಇಷ್ಟೊಂದು ದಪ್ಪಕ್ಕೆ ಹೆಚ್ಚಿಸ್ಕೊಂಬತ್ತಾರೆ ಬಿಟ್ಟು ಸಣ್ಣದಾಗಿ ಮಾಡಿಸ್ಕೊಳ್ಳೋದಲ್ವೇನ್ರ? ಅದು ದಪ್ಪಕ್ಕೆ ಹೆಚ್ಚಿಬಿಡ್ತಾರೆ ಪೀಸ್ನ. ದಪ್ಪಕ್ಕೆ ಕಟ್ ಮಾಡಿಕೊಡ್ತಾರಪ್ಪ. ಆ ಸಣ್ಣಕ್ಕೆ ಹೇಳಿದ್ರು ದಪ್ಪ ಅಷ್ಟು ದಪ್ಪ ಇದ್ರೆ ಮತ್ತೆ ಇನ್ನೊಂದ್ಸರಿ ಕಟ್ ಮಾಡ್ಕೋಬೇಕು. ಇವಾಗ ಫಸ್ಟು ಕಾಫಿ ಇಟ್ಕೋಬೇಕು. 1 kg ಚಿಕನ್ ತರಿಸಿರೋದು. ಒಂದು ಪ್ರೀತ, 1 kg ಚಿಕನು. ಇದರಲ್ಲಿ ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಫ್ರೈ ಥರ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಮಾಡಿಕೊಂಡ್ರೆ ಸಾಕು. ಚಿಕನ್ದು ಯಾವ್ದಾದ್ರು ಒಂದು ಗ್ರೇವಿ ಮಾಡಾಕ್ತೀನಿ. ಗ್ರೇವಿ ಇಲ್ಲಾಂದರೆ ಡ್ರೈ ಅಷ್ಟೇ. ಕಾಫಿ ಇಡ್ತೀನಿ ಕಣಮ್ಮ, ಲೇಟಮ್ಮ ನಿಂಗೆ ಬರೋದು. ಇನ್ನ ನೀರು ಹಾಕತಾನೆ ಇದೆಯಾ? ಲೈಟ್ರಲ್ಲಿ ಇಟ್ಟಿದ್ಯಾ? ಕಾಫಿ ಚಳಿಗೂ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ, ನಮಗೇನು ಮಾಡೋಕ್ಕಾಗಿಲ್ಲ. ಅಯ್ಯೋ, ಚಿಕನ್ದು ನೀರೆಲ್ಲ ಸೋರೋಗ್ಬಿಡೈತಲ್ವ, ಕೆಳಗಡೆ ಬ್ರೆಡ್ ಎಲ್ಲ ಬಂದೈತಲ್ವಾ ನೋಡಿ. ಚಿಕನ್ದೆಲ್ಲ ಕವರಲ್ಲಿ ಇಟ್ಟಿರೋದು ಹಂಗೆ ಒರೆಸೂ ಇಲ್ಲ. ನೆನ್ನೆದು ಉಪ್ಸಾರು
ಬೆಳಗ್ಗೆದು ಖಾರ ಪೊಂಗಲ್ಗೆ ಚಟ್ನಿ ಮಾಡ್ಕೊಂಡಿದ್ವಿ. ಸಂಜೆ ಕಬಾಬ್ ಇತ್ತು, ಒಂದು ಸ್ವಲ್ಪ ಕಬಾಬ್ ಕಲಸಿಟ್ಟಿದ್ದು ಲಾಸ್ಟ್ ಟೈಮಲ್ಲೂ, ಅದನ್ನು ಎಲ್ರಿಗೂ ಒಂದೊಂದು ಎರಡೆರಡು ಆಯಿತು, ಕಬಾಬ್ ಹಾಕ್ಕೊಂಡಿದ್ವಿ. ಇವತ್ತಿಂದು ಸಂಡೇ ಸ್ಪೆಷಲ್ಲು. ಬೆಳಗ್ಗೆದು, ಮಧ್ಯಾಹ್ನದ್ದು, ಸಂಜೆಗೆ ಕಬಾಬ್ ಹಾಕ್ಕೊಂಡಿದ್ದು. ಇವಾಗ ಚಿಕನ್ ಆಯಿತಾ. ಈ ಚಿಕನಲ್ಲಿ ಇವಾಗ ಬಿರಿಯಾನಿ ಮಾಡಬೇಕು. ಬಾಸ್ಮತಿ ರೈಸಿಂದಲೇ ಬಿರಿಯಾನಿ ಮಾಡ್ತೀನಿ. ಮಕ್ಳಿಗೆ ಇಷ್ಟ ಬಿರಿಯಾನಿ. ಆಯಿತು, ಹೆಚ್ಚು ಕಮ್ಮಿ ಒಂದು ವಾರ ಆಯಿತು, ಒಂದು ವಾರ 15 ದಿನ ಆಯಿತು ಬಿರಿಯಾನಿ ತಿಂದು. ಇವತ್ತು ಮಾಡ್ಕೊಳ್ಳೋದು ಹೋದ ಮಂಗಳವಾರ ಆಚೆ ಮಂಗಳವಾರ ಅಂದರೆ ಹೆಚ್ಚು ಕಮ್ಮಿ 15 ದಿನವೇ ಆಯಿತು. ನಾಳಿದ್ದು 15 ದಿನ ಬಿರಿಯಾನಿ ತಿಂದು ಇವತ್ತು ಬಿರಿಯಾನಿ ಮಾಡ್ಕೊಂಡು ಒಳ್ಳೆ ಬಿಸಿ ಬಿಸಿಯಾಗಿ ಈ ಚಳಿಗೆ ಹೋದಕ್ಕೂ ಬಿರಿಯಾನಿ ಮತ್ತು ಒಂದು ಗ್ರೇವಿ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಇವತ್ತಿನ ಡಿಶ್ಶು, ಸಂಡೇ ಡಿಶ್ಶು ಇವತ್ತಿನ ಡಿಶ್ಟು. ನಾನು ಸ್ವಲ್ಪ ಹರಡಬೇಕು. ಚಿಕನ್ ಫ್ರೈ ಏನದು ಬಿದ್ದಿದ್ದು? ಚಿಕನ್ ಫ್ರೈ, ಸೌತೆಕಾಯಿ ಏನಪ್ಪಿ, ರಾಯ್ತ ಇದು ಈರುಳ್ಳಿ ಬತ್ತೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ. ಹೆಂಗಾಯ್ತಮ್ಮ? ಚೆನ್ನಾಗಿದೆ. ನಮ್ಮ ಊಟ ಇದು. ಬಿರಿಯಾನಿಗೆ ಅವನಾರು ಚಟ್ನಿ ತಿಂತಾನ? ಹಾಂ ಚಿಕನ್ ಇಲ್ವಾ? ಬಿರಿಯಾನಿಗೆ ಚಟ್ನಿ ತಿಂತಾರೆ ಯಾರು? ಪ್ರಪಂಚದ 8ನೇ ಅದ್ಭುತ ಏನು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ತಾವೇ ಇರಬೇಕು. ಇನ್ನೊಬ್ರಿಗೆ ಹೇಳೋದಲ್ಲ, ನೀನು ಕರೆಕ್ಟಾಗಿ ತಿನ್ನೋದು ಕಲಿಬೇಕು. ಮಿಸ್ ಈಗ ಹೆಂಗೆ ಮಿಸ್ದ ಮಿಸ್ಸು ಬೆರಳು ಇಳ್ಕೋಬೇಕಂತೆ ಮಿಸ್ಸಿದ್ರೆ. ಮಿಸ್ಸು ಇಲ್ಲಿ ತೋರಿಸು. ಡೌರಾಣಿ ಅವಳೆಲ್ಲ ಡೌರಾಣಿ ನೀನು. ಮಿಸ್ಸಿ ಬೆರಳು ಮಾಡು. ಏನು ಮಾಡ್ತಾಳೆ? ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕೊಂಡು ತಿನ್ಬೇಕು. ನಿಮ್ಮ ಕೆಪಾಸಿಟಿ ನಿಮ್ಗೆ ಗೊತ್ತಿರುತ್ತೆ ತಾನೆ. ಇದು ಒಂದ್ಸಲದ ಕತೆ ಅಲ್ಲ, ನಿಮ್ದು ಡೈಲಿ ಇದೆ. ನೀನು ತಟ್ಟೆ ತುಂಬ ಹಾಕೊಂಬಂದಿದ್ನಾ? ನಿಮ್ಗೆ ಗೊತ್ತು ತಾನೆ ನಿಮ್ಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಂತ. ಇನ್ನೊಂದು 3 ತಗೊಂಬಿಡಿ. 3 ನಮ್ಮದೇ ಜಾಸ್ತಿ ಆಗಿದೆ ಪ್ಲೀಸ್. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.